ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಜಿಲ್ಲಾ ಸಮಾವೇಶ ಹಾಗೂ ರೈತ ಹುತಾತ್ಮರಿಗೆ ಪುಷ್ಪನಮನ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಕಮಲಾಪುರ ಪಟ್ಟಣದ ರೈತ ಭವನದಲ್ಲಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ವಿಜಯನಗರ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ರವಿವಾರದಂದು ಜಿಲ್ಲಾ ರೈತ ಸಮಾವೇಶ ಹಾಗೂ ರೈತ ಹುತಾತ್ಮರಿಗೆ ಪುಷ್ಪ ನಮನ ಅಪಾರ ರೈತರ ಮಧ್ಯೆ ಸಂಭ್ರಮದಿಂದ ಜರುಗಿತು. ವೇದಿಕೆಯ ಸಮಾರಂಭಕ್ಕೂ ಮುಂಚೆ ನಾಮಫಲಕ ಉದ್ಘಾಟನೆ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಸೇರಿದಂತೆ ರೈತರಿಂದ ಬೃಹತ್ ಶೋಭಾಯಾತ್ರೆ ಜರುಗಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಶರಣಪ್ಪ ದೊಡ್ಡಮನಿ, ಹಚ್ಚಿ ನಂಜುಂಡಸ್ವಾಮಿ, ವಿಜಯನಗರ ಜಿಲ್ಲಾಧ್ಯಕ್ಷ ಜೆ ಹುಲಗಪ್ಪ ಸೇರಿದಂತೆ ಇತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ರಾಷ್ಟ್ರಾಭಿಮಾನವಾಗಿ ಮಾತನಾಡಿದ ಶರಣಪ್ಪ ದೊಡ್ಡಮನಿಯವರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಗಳ ಬಗ್ಗೆ ಪ್ರತಿಯೊಬ್ಬರು ಅರಿತುಕೊಳ್ಳಬೇಕು. ಸಂಕಷ್ಟದಲ್ಲಿರುವ ರೈತರಿಗೆ ಸರ್ಕಾರ ಪರಿಹಾರ ನೀಡುವಲ್ಲಿ ವಿಫಲವಾಗಿದೆ. ಬೆಂಬಲ ಬೆಲೆ ಇಲ್ಲದೆ ರೈತ ಸಾಲವನ್ನ ಮುಟ್ಟಿಸಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ತಿಳಿಸಿದರು. ಅಧ್ಯಕ್ಷತೆ ವಹಿಸಿದ ಅಜ್ಜಿ ನಂಜುಂಡಸ್ವಾಮಿ ಮಾತನಾಡಿ, ರೈತರು ಒಗ್ಗಟ್ಟಿನಿಂದ ಹೋರಾಟದ ಮೂಲಕ ಸರ್ಕಾರದ ಅನುಸರಿಸುವ ಕೆಲಸವಾಗಬೇಕು. ರಸಗೊಬ್ಬರ, ಗುಣಮಟ್ಟದ ಬೀಜ ಸೇರಿದಂತೆ ರೈತರ ಹಿತರಕ್ಷಣಾ ಕಾಪಾಡುವಲ್ಲಿ ಸರ್ಕಾರ ವಿಶೇಷ ಪ್ಯಾಕೇಜ್ ಅನ್ನ ಘೋಷಿಸಬೇಕು. ಕೇವಲ ವರ್ಷಕ್ಕೊಮ್ಮೆ ಮಾತ್ರ ರೈತರ ದಿನಾಚರಣೆಯಲ್ಲಿ ರೈತ ದೇಶದ ಬೆನ್ನೆಲುಬು, ಅನ್ನದಾತ ಎನ್ನುವ ನಮ್ಮನ್ನು ಆಳುವ ನಾಯಕರು ಆಹಾರದ ಭದ್ರತೆಗಾಗಿ ರೈತರ ಹಾಗೂ ಕೃಷಿ ಚಟುವಟಿಕೆಗಳ ಕಡೆಗೆ ಅಗತ್ಯವಿರುವ ಸೌಲಭ್ಯ ಕಲ್ಪಿಸಬೇಕೆಂದು ತಿಳಿಸಿದರು. ಕಮಲಾಪುರ ಗ್ರಾಮದ ಮುಖಂಡರು, ರೈತರು ಪಾಲ್ಗೊಂಡಿದ್ದರು. ಈ ದಿನ ರಾಷ್ಟ್ರೀಯ ಕಿಸಾನ್ ದಿವಸ್ ಪ್ರಯುಕ್ತ ಚೌಧರಿ ಚರಣ್ ಸಿಂಗ್ ರವರ ಹುಟ್ಟುಹಬ್ಬವನ್ನ ರಾಷ್ಟ್ರದಾದ್ಯಂತ ರಾಷ್ಟ್ರೀಯ ರೈತ ದಿನಾಚರಣೆಯಾಗಿ ಆಚರಣೆ ಮಾಡ್ತಿದ್ದಾರೆ. ಅದರ ಪ್ರಯುಕ್ತ ವಿಜಯನಗರ ಜಿಲ್ಲೆಯಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಾವುಗಳು ಈ ದಿನ ರೈತರ ಸಮಸ್ಯೆಗಳನ್ನ ಒಂದು ಮುಂದಿಟ್ಕೊಂಡು ಈ ಭಾಗದಲ್ಲಿ ಒಂದು ದೊಡ್ಡ ಧ್ವನಿ ಆಗಲಿಕ್ಕೆ ರೈತ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ತುಂಗಭದ್ರಾ ಜಲಾಶಯದಲ್ಲಿ ತುಂಬಿರುವಂತಹ 33 TMC ನೀರು, 33 TMC ಹೂಳನ್ನ ಎತ್ತುವಂತ ಒಂದು ಪ್ರಮುಖವಾದ ಒಂದು ಕೆಲಸ. ಜೊತೆಗೆ ಇಲ್ಲಿ ಈ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ 65 ಲಕ್ಷ ಟನ್ ಭತ್ತ ಬೆಳೀತಾರೆ. ಆದ್ರೆ 40 ಲಕ್ಷ ಟನ್ ಪಂಜಾಬ್ ಮತ್ತು ಛತ್ತೀಸ್ಗಢದಿಂದ ಆಮದು ಮಾಡ್ಕೋತಾರೆ ಕರ್ನಾಟಕ ಸರ್ಕಾರ. ಆ ಒಂದು 65 ಲಕ್ಷ ಟನ್ ಭತ್ತವನ್ನ ಸರ್ಕಾರವೇ ಖರೀದಿ ಮಾಡಿ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ಗೆ ಅವರು ಹಂಚಿದ್ರೆ ರೈತರಿಗೆ ದೊಡ್ಡ ಮಟ್ಟದ ಬೆಲೆ ಸಿಗತ್ತೆ ಅನ್ನೋದು ನಮ್ಮ ಪ್ರಬಲವಾದ ಒತ್ತಾಯ. ಕಳೆದ ವರ್ಷಕ್ಕಿಂತ ಈ ವರ್ಷ ಒಂದು ಕ್ವಿಂಟಾಲ್ಗೆ 2,500 ರೂಪಾಯಿ, ಏನು 1,000 ರೂಪಾಯಿ ಕಡಿಮೆ ಆಗಿದೆ. ಮುಂಚೆ ಹೋದ ವರ್ಷ 3,500 ರೂಪಾಯಿ ಇತ್ತು ಭತ್ತಕ್ಕೆ, ಈಗ 2,500 ಆಗಿದೆ. ಸೊ ಹತ್ತಿ, ಜೋಳ ಮತ್ತು ತೊಗರಿಗೆ 1 ಕ್ವಿಂಟಾಲ್ಗೆ 1,000 ರೂಪಾಯಿ ಹೆಚ್ಚುವರಿ ಪ್ರೋತ್ಸಾಹ ಧನ ಸಿಗಬೇಕು ಅಂದ್ಬಿಟ್ಟು ನಮ್ಮ ಒತ್ತಾಯ ಇದೆ. ಹತ್ತಿ 1 kgಗೆ 1 ಕ್ವಿಂಟಾಲ್ಗೆ 10,000 ರೂಪಾಯಿ ಸಿಗಬೇಕು ಅನ್ನೋ ಒಂದು ಪ್ರಬಲವಾದ ಒತ್ತಾಯ ಇದೆ. ಕಮಲಾಪುರ ಕೆರೆ ಏನು ಸನ್ಮಾನ್ಯ ಕೃಷ್ಣದೇವರಾಯರು ಪೂಜ್ಯ ರಾಜರು ಕಟ್ಟಿಸಿದಂತ ಒಂದು ಕೆರೆ ಇತ್ತು, ಅದರ ಹೂಳೆತ್ತಿದ್ರೆ ಈ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ನೀರಾವರಿ ಆಗ್ತದೆ. ಆಮೇಲೆ ಇಲ್ಲಿ ಮುಚ್ಚಿರುವಂತ ಶುಗರ್ ಫ್ಯಾಕ್ಟರಿಗಳು ಓಪನ್ ಆದ್ರೆ ಇಲ್ಲಿ ನೀರಾವರಿ ಇದ್ದು ಕೂಡ ಏನು ಕೇವಲ ಬಾಳೆ ಬೆಳೀತಾ ಇದ್ದಾರೆ ಆ ರೈತರು, ಅವರುಗಳು ಕಬ್ಬನ್ನ ಬೆಳೆದು ದೊಡ್ಡ ಮಟ್ಟದಲ್ಲಿ ಆರ್ಥಿಕವಾಗಿ ವೃದ್ಧಿಗೊಳ್ತಾರೆ. ಈ ನಿಟ್ಟಿನಲ್ಲಿ 1 ಲಕ್ಷ ಜನರ ಸದಸ್ಯತ್ವವನ್ನು ಮಾಡಿ ಸರ್ಕಾರದ ಗಮನವನ್ನು ತೆರೆದು ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವಂತಹ ಹೋರಾಟದ ಮುಖಾಂತರ ಎಲ್ಲ ನಮ್ಮ ರೈತ ಸಮುದಾಯದವರು ಕರ್ನಾಟಕ ರಾಜ್ಯ ರೈತ ಸಂಘಗಳ ಏಕೀಕರಣ ಸಮಿತಿ, ಕರ್ನಾಟಕ ರೈತ ಸಂಘ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ, ಈ ಎಲ್ಲ ಎಲ್ಲ ಸಂಘಟನೆಗಳ ಮುಂಚೂಣಿ ನಾಯಕರುಗಳು, ಶರಣಪ್ಪ ದೊಡ್ಡಮನಿಯವರು, ಚೂನಪ್ಪ ಪೂಜಾರಿ ಅವರು ಎಲ್ಲ ಸೇರಿ ಈ ಭಾಗದಲ್ಲಿ 1 ಲಕ್ಷ ಜನರ ಒಂದು ದೊಡ್ಡ ಮಟ್ಟದ ಸದಸ್ಯತ್ವವನ್ನ ನಾವು ಶುರು ಮಾಡ್ತಾ ಇದ್ದೇವೆ.
ಕರ್ನಾಟಕದಲ್ಲಿ ಹೊಸ ರಾಜಕೀಯ ಕ್ರಾಂತಿಗೆ, ಹೊಸ ರೈತ ಕ್ರಾಂತಿಗೆ ನಾವು ಚಾಲನೆ ಕೊಡ್ಲಿಕ್ಕೆ ಈ ದಿನ ಬಂದಿದ್ದೇವೆ. ಹಸಿರು ಸೇನೆಯಿಂದ ಇವತ್ತು ನಮ್ಮ ಪಚ್ಚ ನಂಜುಂಡಸ್ವಾಮಿ ಅವರು ಬರೀ ಈ ಒಂದು ಜಿಲ್ಲೆಗೆಲ್ಲ ಬಂದಿರೋದು 31 ಜಿಲ್ಲೆಗಳು ಕೂಡ ತಿರುಗಿ ಏಕೀಕರಣ ಮಾಡಿ, ಅದ್ರ ಜೊತೆಗೆ ನಮ್ಮ ಸೊನ್ನಪ್ಪ ಪೂಜಾರಿ ಅವರು ಮತ್ತು ನಮ್ಮ ಸರಳಪ್ಪ ದೊಡ್ಡಮಣ್ಣವರು, ಆಮೇಲೆ ಗೌರವಾಧ್ಯಕ್ಷರಾದಂತಹ ನಮ್ಮ ಮಂಜುಗೌಡ ಅವರು, ಇವರು ನಾಗರಾಜ್ ಗೌಡ ಅವರು, ಇವರು ಹೆಚ್ಚಿನ ಮಟ್ಟದಲ್ಲಿ ನಮ್ಮ ರೈತರೆಲ್ಲ ಒಂದಾಗಬೇಕು, ಅಲ್ಲಿರ್ತಕ್ಕಂಥ ರೈತರಿಗೆಲ್ಲ ಅನುಕೂಲ ಆಗ್ಬೇಕು. ಕಬ್ಬಿನ ಬೆಳೆ ಆಗಿರ್ಬೋದು, ಈ ಜಿಲ್ಲೆಯಿಂದ 10,000 ಜನ ಏಕೀಕರಣ ಮಾಡ್ಬೇಕೆಂಬ ಉದ್ದೇಶದಿಂದ ಮೊನ್ನೆ ಎಷ್ಟೇ ಅವರು ಮೈಸೂರಿನಿಂದ ಬೆಂಗಳೂರಿಗೆ ಬಂದು ಅವ್ರು ಎಷ್ಟೇ ಒಂದು ಕಾರ್ಯಕ್ರಮ ಇದ್ರು ಕೂಡ ಬದಿವಚ್ಚಿ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನರನ್ನ ನಾವು ಒಂದುಗೂಡಿಸೋಣ ಮತ್ತು ಹತ್ತಿರದಲ್ಲಿರ್ತಕ್ಕಂಥ ನಮ್ಮ ಒಂದು ತುಂಗಭದ್ರಾ ಡ್ಯಾಮ್ ಕನಿಷ್ಠ 4 ಜಿಲ್ಲೆಗಳಲ್ಲ, ಇಡೀ ಆಂಧ್ರ ಕೂಡ ಅನುಕೂಲ ಆಗಂತ ಒಂದು ಜಿಲ್ಲೆ ಇರ್ತಕ್ಕಂಥ ಒಂದು ತುಂಗಭದ್ರಾ ನದಿ ವಿಜಯನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಡ್ಯಾಮ್ ಆಗಿರ್ಬೋದು, ಆಮೇಲೆ ಕೆರೆ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ರೈತರಿಗೆಲ್ಲ ಅನುಕೂಲ ಮಾಡ್ಬೇಕಂತ ಅವರೆಲ್ಲ ನಮ್ಮ ಪರವಾಗಿ 31 ಜಿಲ್ಲೆಗಳು ತಿರುಗಿ ಅವರು ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಕನಸು, ಅದೇ ರೀತಿಯಾಗಿ ಅವರು ಅಮೆರಿಕದಿಂದ ಓದಿ ಬಂದ್ರು ಕೂಡ ನಮ್ಮಪ್ಪರ ಕನಸು ನಾವು ಈಡೇರಿಸಬೇಕು, ಇಲ್ಲಿ ರೈತರಿಗೆ ಅನುಕೂಲ ಮಾಡ್ಬೇಕಂತ ನಮ್ಮ ಭಾಗಕ್ಕೆ ಬಂದಿರೋದಕ್ಕೆ ನಮಗೆ ತುಂಬಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ರೈತರ ಹೋರಾಟಕ್ಕೆ, ಜಯವಾಗಲಿ. ರೈತರ ಹೋರಾಟಕ್ಕೆ, ಜಯವಾಗಲಿ. ಏಕೀಕರಣ ಹೋರಾಟಕ್ಕೆ. ಜಯವಾಗಲಿ.
ಸ್ವಲ್ಪ ಕ್ಲಿಯರ್ ಮಾಡ್ರಿ, ಬರಲ್ಲ ನಮ್ಮ ಸ್ವಲ್ಪ ಕ್ಲಿಯರ್ ಮಾಡ್ರಿ. ಕ್ಲಿಯರ್ ಇಲ್ಲ, ಬರ್ತದ. ಅವರಿಗೆ ತುಂಬಾ ನನ್ನ ಹೃದಯದ ಅಭಿನಂದನೆಗಳನ್ನ ನನ್ನ ಸಹಿತ ನಾನು ಹೃದಯದಿಂದ ಅಭಿನಂದಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಜಿಲ್ಲೆಗಳನ್ನ ತಿರುಗಿ ಮತ್ತೆ ಎಲ್ಲಾ ತಿರುಗಿ 21 ಸಂಘಟನೆಗಳನ್ನ ಒಂದುಗೂಡಿಸಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಎಲ್ಲ ನಮ್ಮ ಏಕೀಕರಣಕ್ಕೆ ಒಂದಾಗಬೇಕು, ನಮ್ಮ ರೈತರಿಗೆಲ್ಲ ಅನುಕೂಲ ಆಗಬೇಕು ದೃಷ್ಟಿಯಿಂದ ಬಂದಿರೋದ್ರಿಂದ ಆ ನಮ್ಮ ಒಂದು ವಿಜಯನಗರ ಜಿಲ್ಲೆಗೆ ಅವರು ತಮ್ಮ ಎಷ್ಟೇ ಶ್ರಮ ಇದ್ರೂ ಎಷ್ಟೇ ತಮ್ಮ ಕಷ್ಟ ಇದ್ರೂ ಕಷ್ಟ ಅಂದ್ರೆ ಬೇರೆ ಕೆಲಸ ಅವ್ರಿಗೆ ಕೂಡ ನನ್ನ ಹೃದಯದ ಅಭಿನಂದನೆಗಳು. ನಮ್ಗೆ ಎಷ್ಟು ಮುಖ್ಯ ಆಗ್ತಕ್ಕಪ್ಪ ಅಂದ್ರೆ ಮೊದಲು ಜಗತ್ತುಳಿದತೆ ಅದು ನಮ್ಗೆ ಬೇಕಾಗಿಲ್ಲ. ಮೊದಲು ಅನ್ನದಾತ ಉಳಿಬೇಕು. ಅನ್ನದಾತ ಉಳಿತಂದ್ರೆ ಆಟೋಮೆಟಿಕ್ಲಿ ಜಗತ್ತು ಉಳಿತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಸ್ವಾಮಿ ವಿವೇಕಾನಂದರು ಒಂದು 2 ಮಾತು ಹೇಳ್ತಾರೆ. ಏನಾದ್ರೂ ಬದಲಾವಣೆ ಆಗ್ಬೇಕಪ್ಪ ಅಂತಂದ್ರೆ ನಮಗೆ ಓಡಾಟ ತುಂಬಾ ಮುಖ್ಯ ಆಗ್ತದೆ. ಹಾಗಾಗಿ ಒಂದು ಒಗ್ಗಟ್ಟಿನಲ್ಲಿ ಶಕ್ತಿ ಬೇಕಂತಂದ್ರೆ ನಮ್ಮ ಹೋರಾಟದಿಂದ ಮಾತ್ರ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ನೋಡ್ಬೋದು, ಯಾಕಂದ್ರೆ ಇವತ್ತಿನ ಒಂದು ಇಂಥ ಹೋರಾಟ ನಾವು ಮಾಡದೇ ಇರಲಿಲ್ಲ ಅಂದ್ರೆ ನಾವು ಮುಂದಿನ ದಿನದಲ್ಲಿ ನಮಗೆ ತುಂಬಾ ಕಷ್ಟ ಆಗ್ತದೆ. ಇವರು ನಮ್ಮ ಬೆಳಗಾವಿ ಸರ್ ತುಂಬಾ ಚೆನ್ನಾಗಿ ನಮಗೆ ಅರ್ಥ ಮಾಡಿಸಿದ್ರು. ನೋಡಿ, ಇವತ್ತು ಸಾಕಷ್ಟು ಬೆಳಗ್ಗೆಯಿಂದ ಬಂದ್ವಿ. ಬೆಳಗ್ಗೆಯಿಂದ ಬಂದ ಮೇಲೆ ಎಲ್ಲ ಒಂದು ನಮ್ಮ ಅಂಬೇಡ್ಕರ್ ಅವರಿಗೆ ಪುಷ್ಪನವನ್ನು ಸಲ್ಲಿಸಿ ನಾವೆಲ್ಲ ಬಂದ್ವಿ. ಇವತ್ತು ಬಂದಿದ್ವಿ ಅಂದ್ರೆ ನಮ್ಮಲ್ಲಿ ಒಂದು ಶಕ್ತಿ ಬೇಕು. ಆ ಶಕ್ತಿಗೆ ಏನು ಮುಖ್ಯ ಕಾರಣ ಅಂದ್ರೆ ನಮ್ಮ ರೈತ. ಆ ರೈತ ಬೆಳೆದಂತ ಒಂದು ಊಟ, ಒಂದು ಬೆಳೆತಕ್ಕಂತ ತರಕಾರಿಗಳಿಂದ ನಮ್ಗೆ ಎನರ್ಜಿ ಬರ್ತದೆ. ಹಾಗಾಗಿ ನಮ್ಗೆ ಪ್ರಮುಖವಾಗಿ ಇಬ್ರು ಮುಖ್ಯ ಆಗ್ತಾರೆ. ಇವತ್ತು ನಾವು ಚೆನ್ನಾಗಿ ಊಟ ಮಾಡಿ ಎನರ್ಜಿ ಆಗಿ ತಿರುಗಾಡ್ತಾ ಇದ್ವಿ ಅಂದ್ರೆ ಒಬ್ಬ ರೈತ, ರಾತ್ರಿ ನೆಮ್ಮದಿಯಾಗಿ ಮಲಗ್ತಾ ಇದ್ವಿ ಅಂದ್ರೆ ಮುಖ್ಯ ನಮ್ಮ ಸೈನಿಕ. ಇವತ್ತು ನಮ್ಮ ದೇಶದಲ್ಲಿ ನಮ್ಗೆ ಎಲ್ಲರಿಗೂ ಕಾಪಾಡೋದಂದ್ರೆ ಒಬ್ಬ ರೈತ, ಒಬ್ಬ ಸೈನಿಕ ಅಂತ ಈ ಸಂದರ್ಭ ನಾವು ತುಂಬಾ ಇಷ್ಟಪಡ್ತೀನಿ. ಹಾಗಾಗಿ ನೋಡಬಹುದು, ನಾವಿತ್ತು ಎಷ್ಟೋ ರೈತರು ಒಂದು ನಾವು ಹೋರಾಟ ಒಂದು ಇಲಾಖೆ, ಯಾವುದೇ ಇಲಾಖೆ ಆಗಿರ್ಬೋದು, ಒಂದು ಯಾವುದೇ ರಾಜಕಾರಣಿಗಳು ತಲೆ ಹಾಕ್ಬೇಕಂದ್ರೆ ಅದು ರೈತರ ಒಂದು ಸಂಘದ ಹೋರಾಟದಿಂದ ಮಾತ್ರ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಉದಾಹರಣೆಗೆ ನಾನು ಒಬ್ಬ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. 2017 2018 ಸಾಲಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಮಾಡಿದ್ರು. ಉದಾಹರಣೆ, ಆ ಸಾಲ ಮನ್ನಾ ಎಲ್ಲರಿಗೂ ಮನ್ನಾವನ್ನ ಅಂತ ಹೇಳಿದ್ರು. ಆದ್ರೆ ಇದುವರೆಗೂ ಇನ್ನು ನಮ್ಮ ಸಹಕಾರ ಸಂಘಗಳಿಗೆ ಆ ಸಾಲ ಮನ್ನಾ ಬಂದಿಲ್ಲ. ಉದಾಹರಣೆಗೆ 20 ಲಕ್ಷ ನಮ್ಮ ಸಂಘಕ್ಕೆ 21 ಜನರದ್ದು 20 ಲಕ್ಷ 15,000 ಸಾಲ ಮನ್ನಾ ಬರಬೇಕಾಗಿದೆ. ಇದಕ್ಕಾಗಿ ನಮ್ಮ ರಾಜ್ಯದ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು ಇದನ್ನ ಒಂದು ರಾಜ್ಯದ ಮುಖ್ಯಮಂತ್ರಿಗೆ ಕಂಡು ಒಂದು ಮನವಿ ಕೊಡೋದ್ರ ಮೂಲಕ ನಮ್ಮ ಇಡೀ ರಾಜ್ಯದ ಸಹಕಾರ ಸಂಘಗಳಿಗೆ ಆ ಸಾಲ ಮನ್ನಾವನ್ನು ಬಿಡುಗಡೆ ಮಾಡಿಸಬೇಕಂತ ಈ ಸಂದರ್ಭದ ವೇದಿಕೆ ಮುಖಾಂತರ ನಾನು ಅವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಹಾಗೂ ದುಷ್ಟ ಅಧಿಕಾರಿಗಳಿಗೆ ತೋರ್ತಕ್ಕಂಥ ಶಕ್ತಿಯನ್ನ ತುಂಬಬೇಕು. ರಾಜ್ಯದಲ್ಲಿ ಅತಿ ಹೆಚ್ಚು ರೈತ ಹಸಿರು ಏನು ಎಂಬತಕ್ಕಂಥನ್ನ ಉಸಿರಾಗಿ ತೋರಿಸಿ ಈ ರಾಜ್ಯದಲ್ಲಿ ಯಥೇಚ್ಛವಾಗಿ ಲಕ್ಷಾಂತರ ಮಟ್ಟದಲ್ಲಿ ರೈತರು ಸೇರಿ ಜಿಲ್ಲೆಗಳಲ್ಲಿ ಚಳುವಳಿಯನ್ನು ಮೂಡಿಸಿ ಈ ನಮ್ಮ ರೈತ ಏನು ಈ ರೈತರ ಬೇಡಿಕೆ ಏನು ಎಂಬತಕ್ಕಂಥದನ್ನ ಈಡೇರಿಸಲು ಇರ್ತಕ್ಕಂಥ ಅಧಿಕಾರಿಗಳನ್ನ ನಾವು ಎದೆಬಿಟ್ಟು ನಿಲ್ತೀವಿ ಅಂತಕ್ಕಂಥ ಪ್ರಮಾಣವನ್ನ ಈ ವೇದಿಕೆ ಮುಖಾಂತರವಾಗಿ ಮಾಡ್ತಾ ನನ್ನ ಮಾತನಾಡತಕ್ಕಂಥ ಎಲ್ಲ ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ನನ್ನ ಅಕ್ಕ ತಂಗಿಯರೇ ಹಾಗೂ ರೈತ ಮಹಿಳೆಯರೇ ಹಾಗೂ ಎಲ್ಲ ನನ್ನ ರೈತ ಬಾಂಧವರಿಗೆ ವಂದಿಸಿ ಇಷ್ಟು ಮಾತನ್ನು ಆಡುವ ಅವಕಾಶ ಕೊಡಿರ್ತಕ್ಕಂಥ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಜವಾನ್, ಜೈ ಕಿಸಾನ್. ನಾವೆಲ್ಲ ಬಹುಸಂಖ್ಯಾತರದು ಈ ದೇಶದಾಗ ರಾಜ್ಯದಾಗ
ಇವತ್ತು ಈ ಕಮಲಾಪುರ ಗ್ರಾಮ ಈ ಗ್ರಾಮದಾಗ ಬಹುಶಃ 90% ಎಲ್ಲ ರೈತರ ಹೌದಿಲ್ರಿ? ಇಷ್ಟೆಲ್ಲ ರೈತರು ಇಡೀ ದೇಶದಾಗ ರಾಜ್ಯದಾಗ ನಾವೆಲ್ಲ ರೈತರು ಇದ್ದಾಗೂ ಕೂಡ ಇವತ್ತಿನವರೆಗೆ ನಮಗ್ ಭತ್ತಕ್ಕ ಬೆಲೆ ಸಿಕ್ಕಿಲ್ಲ. ಭತ್ತಕ್ಕ 5,000 ರೂಪಾಯಿ ರೇಟ್ ಸಿಕ್ಕ್ರ ನಾವೆಷ್ಟು ಆರ್ಥಿಕವಾಗಿ ಪ್ರಬಲ ಆಗ್ಲಿಕ್ಕೆ ಸಾಧ್ಯ ಇದೆ? ಮಿನಿಮಮ್ 5,000 ಸಿಗ್ಬೇಕು. ಯಾಕಂದ್ರೆ ಎಕರೆಗೆ ಎಷ್ಟು ಬೆಳಿತೀವಿ ಭತ್ತ ಅಧ್ಯಕ್ಷ? ಹಾ, 5,000 ಬೆಳೆದಪ್ಪ 2 ಲಕ್ಷ ರೂಪಾಯಿ ಆದಪ್ಪ ಅಂತಂದ್ರ ಖರ್ಚು 50,000-70,000 1 ಲಕ್ಷ 2 ಲಕ್ಷ ಉಳಿತಪ್ಪ ಅಂದ್ರ ನಮ್ಮ ಕುಟುಂಬಗಳು ಆರ್ಥಿಕವಾಗಿ ಪ್ರಬಲ ಆಗ್ಲಿಕ್ಕೆ ಸಾಧ್ಯ ಇದೆ. ಯಾಕ ಈ ದೇಶದ ಪ್ರಧಾನಮಂತ್ರಿ ಕೂಡ ಇದರ ಬದಲ ಚಿಂತನೆ ಇಲ್ಲ. ಅವರು ಕೂಡ ಸುಳ್ಳು ಹೇಳಿದ್ರು, ಸ್ವಾಮಿನಾಥನ್ ವರದಿ ತರ್ತೀವಿ, ನಿಮ್ಗೆಲ್ಲಾ ರೇಟ್ ಡಬಲ್ ಗೊಳಿಸ್ತೇವೆ ಅಂತ ಹೇಳಿ ಪ್ರಧಾನಮಂತ್ರಿ ಅವರು 11 ವರ್ಷದಿಂದ ಹೇಳಿದ್ರು. ಅವರು ಅಧಿಕಾರಕ್ಕೆ 3ನೇ ಸಲ ಅಧಿಕಾರಕ್ಕೆ ಬಂದ್ರು ಕೂಡ ಇಲ್ಲಿವರೆಗೆ ನಾವು ರೇಟ್ ಅನ್ನು ಹೆಚ್ಚು ಮಾಡಲಿಲ್ಲ. ಅಂದ್ರ ಈ ದೇಶದ ಪ್ರಧಾನಮಂತ್ರಿ ಕೂಡ ಸುಳ್ಳು ಹೇಳತ್ತಾರೋ. ಅದೇ ರೀತಿಯಾಗಿ ಈ ಒಂದು ವೇದಿಕೆಯ ಈ ಒಂದು ಕಾರ್ಯಕ್ರಮ ಬೆಳಗಿನಿಂದ ನಾಮಫಲಕ ಉದ್ಘಾಟನೆ ಆದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಹಾಕುವುದರ ಮೂಲಕ ರಾಜಬೀದಿಯಲ್ಲಿ ಇವತ್ತು ಪ್ರೊಫೆಸರ್ ಭಾವಚಿತ್ರವನ್ನು ಮೆರವಣಿಗೆ ಮಾಡಿಕೊಂಡು ಮತ್ತು ಈ ಭಾಗದ ರಾಜ್ಯದ ಉಚ್ಚತರಾಗಿರ್ತಕ್ಕಂಥ ರಾಜ್ಯದ ಕೃಷ್ಣದೇವರಾಯ ಅವರಿಗೂ ಕೂಡ ನಾವು ಮಾಲಾರ್ಪಣೆ ಆಗುವ ಮೂಲಕವಾಗಿ ಈ ವೇದಿಕೆಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಬೆಳಗ್ಗೆಯಿಂದ ನಮ್ಮ ಜೊತೆಗೆ ಈ ಗ್ರಾಮದ ಸಾಕಷ್ಟು ರೈತರು, ಯುವಕರು, ಮಹಿಳೆಯರು ಕೂಡ ನಮ್ಮಲ್ಲಿ ಭಾಗಿಗಳಾಗಿ ಇದುವರೆಗೆ ಈ ಹೋರಾಟಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಕೆಲವು ವೀಕ್ನೆಸ್ ಇರೋ ಗಂಡಸರಿಗೆ ಹಣ ಹೆಂಡ ಹಂಚ್ತಾರೆ ವೋಟ್ ಹಾಕಿದ್ರೆ ವಿಧಾನಸೌಧಕ್ಕೆ ಹೋಗ್ತಾರೆ. ಇದು ಬದಲಾಗಿದೆ. ಇದು ಬದಲಾಗಲಿಕ್ಕೆ ಹಸಿರು ಶಾಲೆಯಿಂದ ಮಾತ್ರ ಸಾಧ್ಯ. ಕರ್ನಾಟಕದಲ್ಲಿ ರೈತರೇ ಆದಂತಹ ಒಂದು ರಾಜಕೀಯ ಪಕ್ಷದ ಅಗತ್ಯ ಇದೆ. ರೈತ ಕ್ರಾಂತಿ ಆಗ್ಬೇಕಾಗಿದೆ. ಇಂತಹ ಪ್ರತಿನಿಧಿಗಳು ಕೃಷಿ ಮಂತ್ರಿ ಆದ್ರೆ, ತೋಟಗಾರಿಕಾ ಸಚಿವರಾದ್ರೆ, ಸಕ್ಕರೆ ಮಿನಿಸ್ಟರ್ಗಳಾದ್ರೆ, ಕಷ್ಟ ಗೊತ್ತಿರುವಂತಹ ಜೀವಗಳು ವಿಧಾನಸೌಧದಲ್ಲಿದ್ರೆ ನಿಮಗೆ ದೊಡ್ಡ ಮಟ್ಟದ ಪರಿಹಾರ ಸಿಗುತ್ತಲ್ವಾ? ಅಂತಹ ಒಂದು ರಾಜಕೀಯ ಕ್ರಾಂತಿ, ರೈತ ಕ್ರಾಂತಿ ಮಾಡಲಿಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ. ಆ ಕಾರಣ ನಾವೆಲ್ಲರೂ ಒಗ್ಗಟ್ಟಾಗಿ ಬನ್ನಿ. ಕರ್ನಾಟಕದಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಕಾಲದಲ್ಲಿ ಹಾಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಕರ್ನಾಟಕದಾದ್ಯಂತ ಸಭೆಗಳಾಗ್ತಿದ್ವು. ಅಂತಹ ಒಂದು ಹೊಸ ರಾಜಕೀಯ ಕ್ರಾಂತಿಯನ್ನ ಮತ್ತೆ ಹುಟ್ಟಾಕೋಣ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ನಿಧನದ 20 ವರ್ಷದ ನಂತರ ನಿಮಗೆ ಗೊತ್ತಿಲ್ಲ, 40ರಿಂದ 45 ಜನ 89ರ ಚುನಾವಣೆಯಲ್ಲಿ ಮತ್ತು 94ರ ಚುನಾವಣೆಯಲ್ಲಿ 1000-2000 ವೋಟ್ಗಳಿಂದ ಸೋತಿದ್ರು. ವೋಟೊಂದು ಕೊಡಿ, ನೋಟೊಂದು ಕೊಡಿ, ಹಸಿರು ಬಂದಾಗ ರೊಟ್ಟಿ ಕೊಡಿ ಎನ್ನುವುದು ಚುನಾವಣೆಯನ್ನು ಚಳುವಳಿಯಾಗಿ ಸ್ವೀಕರಿಸಿ ಜನಾಂದೋಲನ ಮಾಡಿದ್ದಾರೆ. ಸುನಪ್ಪ ಪೂಜಾರಿ ಅವರು ಕೂಡ ಅಳಬಾವಿ ಮತಕ್ಷೇತ್ರದಲ್ಲಿ ಆ ರೀತಿ ಚುನಾವಣೆ ನಿಂತಿದ್ದು ಉಂಟು. ದೊಡ್ಡ ಮಟ್ಟದ ರೊಟ್ಟಿ ಕಲೆಕ್ಷನ್ ಆಗಿತ್ತು, ಜನರಿಂದಲೇ ದೇಣಿಗೆ ಕಲೆಕ್ಷನ್ ಆಗಿತ್ತು. ಓಟು ಕೂಡ 100 ರೂಪಾಯಿ ಹೆಚ್ಚಬೇಕು ಅಂತ ಬಂದಿತ್ತು. ಅದು ಉಗ್ರ ಸ್ವರೂಪ ತಾಳುವಂತಹ ದಿನಗಳಲ್ಲಿ ವಿಜಯನಗರದಲ್ಲಿ ಬಾಬಾ ಸಾಹೇಬರಿಗೆ ಮತ್ತು ಕೃಷ್ಣದೇವರಾಯರಿಗೆ ನಾವು ನಮಿಸಿದ್ದೇವೆ. ಇಬ್ಬರೂ ಕೂಡ ಸಮ ಸಮಾಜದ ಬಲಿಗಳು, ಸಮಾನತೆಯ ಬಲಿಗಳು. ಯಾರೋ ಒಬ್ರು ಗೃಹ ಸಚಿವರು ಪುಣ್ಯಾತ್ಮರು ಅವಹೇಳನ ಮಾಡುವಂತ ಒಂದು ಕೆಲಸ ಮಾಡಿದ್ರು, ಅದನ್ನ ನಾವು ಖಂಡಿಸ್ತೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇವರಿಗಿಂತ ಮಿಗಿಲಾದವರು. ಅವರು ತುಳಿತಕ್ಕೊಳಗಾದವರನ್ನ ಮೇಲೆತ್ತುವಂತ ಕೆಲಸ ಕೊಟ್ಟರಲ್ಲ, ಅದು 100 ದೇವರು ಒಟ್ಟಿಗೆ ವರ ಕೊಟ್ಟಂತೆ. 100 ದೇವರು ಸಾರ್ವಕಾಲಿಕವಾಗಿ ವರ ಕೊಟ್ಟಂತೆ. ಆ ಕಾರಣ ಬಾಬಾ ಸಾಹೇಬ್ ಅವರು ದೇವರಿಗಿಂತ ಮಿಗಿಲಾದವರು ಅಂತ ನಾವು ಹೇಳಿಕ್ಕೆ ಇಷ್ಟಪಡ್ತೇವೆ. ರೈತ ಚಳವಳಿಯಲ್ಲಿ ಯಾವುದೇ ವ್ಯಕ್ತಿ ನಿಂದನೆ ಇಲ್ಲ, ಪಕ್ಷ ನಿಂದನೆ ಇಲ್ಲ. ಪಕ್ಷಾತೀತವಾಗಿ ಎಲ್ಲರನ್ನು ಗೌರವಿಸ್ತೇವೆ.
ಆದ್ರೆ ನಮಗೆ ಬೆಳಕಾಗಿರುವಂತಹ ಬಾಬಾ ಸಾಹೇಬರನ್ನ ಅವೇಳನ ಮಾಡಿದಾಗ ಖಂಡಿಸುವುದು ನಮ್ಮ ಧರ್ಮ ಆಗ್ತದೆ. ಇಷ್ಟನ್ನು ಹೇಳ್ತೇನೆ. 1,00,000 ಜನರ ಸಂಘಟನೆಯನ್ನು ಮಾಡೋಣ. ಈಗಾಗಲೇ ಚುನಾವ್ ಹೇಳಿದ್ರು 10,000 ಜನ ಅಂತ. ಹೈದರಾಬಾದ್, ಕರ್ನಾಟಕ, ಬೀದರ್, ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಗಂಗಾವತಿ, ವಿಜಯನಗರ, ಈ ಎಲ್ಲ ಬಳ್ಳಾರಿ ಈ ಭಾಗಗಳಲ್ಲಿ ಈ ವರ್ಷ 1,00,000 ಜನರನ್ನ ನಂಬರ್ ಮಾಡೋಣ. ನಾವೆಲ್ಲರೂ ಕೂಡ ಒಟ್ಟಿಗೆ ಒಗ್ಗಟ್ಟಾಗಿ ನಿಮ್ಮ ಸಮಸ್ಯೆಗಳ ಪರ ಧ್ವನಿಯಲ್ಲಿ ನಿಲ್ತೇವೆ ಅಂತ ಹೇಳ್ತೇನೆ. ನಮಸ್ಕಾರಗಳು. ಈಗ ನಾನು ಭಾಷಣ ಮಾಡುವಂತ ಸ್ವಾಮಿಯವರಿಗೆ ಧನ್ಯವಾದಗಳು. ಈಗ ತಾನೇ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.